ಸಿಂಧನೂರು ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಪ್ರಿಯಾಂಕಾ ರೋಹಿತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀ ವಿಠಲ್ ರಾವ್, ನಿವೃತ್ತ ಲೆಕ್ಕಾಧಿಕಾರಿಗಳು, ನೀರಾವರಿ ಇಲಾಖೆ, ಡಾಕ್ಟರ್ ಕೆ ಮರಿಯಪ್ಪ, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯರು, ಶ್ರೀ ರೋಹಿತ್ ಕುಮಾರ್ ಪಿ, ಗುತ್ತೇದಾರರು, ಸಿಂಧನೂರು. ಕೃಷಿ ಜಮೀನಿನಲ್ಲಿ ಮಿಶ್ರ ಬೆಳೆ ಅಳವಡಿಸಿಕೊಂಡು ಲಾಭದಾಯಕ ಕೃಷಿ ಮಾಡಬೇಕು ಎಂದು ಕುಂದಗೋಳ ಸಹಾಯಕ ಕೃಷಿ ನಿರ್ದೇಶಕಿ ಭಾರತಿ ಮೆಣಸಿನಕಾಯಿ ಇವರು ಹೇಳಿದರು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ರೈತರ ಹೊಲದಲ್ಲಿ ಆಯೋಜಿಸಿದ್ದ ಕಡಲೆಬೇಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಬಹುದು. ನಾವು ರೈತರಿಗೆ ನೀರಾವರಿ ಮಾಡಿಕೊಳ್ಳಲು ಪೈಪ್ಗಳು, ವಿವಿಧ ಯಂತ್ರೋಪಕರಣಗಳನ್ನು ಕೃಷಿ ಇಲಾಖೆಯಿಂದ ನೀಡಲಾಗುತ್ತಿದೆ. ಇವುಗಳನ್ನು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರೈತರಿಗೆ ತಿಳಿಸಿದರು. ಇವತ್ತಿನ ದಿವಸ ನಾವು ಗುಡೇನಕಟ್ಟಿ ಗ್ರಾಮದಲ್ಲಿ ಕಡಲೆಬೇಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಇಲ್ಲಿ ಎಲ್ಲರ ರೈತರದ್ದು ಒಂದು ಬೇಡಿಕೆ ಅಂದರೆ ಅವ್ರಿಗೆ ನೀರಿನ ಅನುಕೂಲ ಬೇಕಂತ ಹೇಳಿ, ಇದಕ್ಕೋಸ್ಕರ ಈಗ ಇಲಾಖೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಎಲ್ಲ ರೈತರಿಗೂ 80% ಸಹಾಯಧನದಲ್ಲಿ ಕೃಷಿ ಹೊಂಡವನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಈಗ ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಎಲ್ಲ ರೈತರು ಸದುಪಯೋಗ ಪಡ್ಕೋಬೇಕು. ಅದಲ್ಲದೆ ಈಗ ಬೇಸಿಗೆಯಲ್ಲಿ ನಾವು NREGಯಲ್ಲಿ ಕೂಡ ಕ್ಷೇತ್ರ ಬದು ಮತ್ತು ಕೃಷಿ ಹೊಂಡಗಳನ್ನು ಕೂಡ ನಾವು ನೀವು ಏನಾದರೂ ಇಲ್ಲಿ ಆಳುಗಳನ್ನೆಲ್ಲ ಕೊಟ್ಟಲ್ಲಿ ಅದನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು NREGಯಲ್ಲಿ ಕೂಡ ಈ ಒಂದು ಬೇಸಿಗೆ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ನಮ್ಮಲ್ಲಿ ಇನ್ನೊಂದು NFSM ಯೋಜನೆಯಲ್ಲಿ ರೈತರಿಗೆ PVC ಪೈಪ್ಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ರೈತ ಸಂಪರ್ಕ ಕೇಂದ್ರಕ್ಕೆ ನೀವೆಲ್ಲ ಭೇಟಿ ಕೊಟ್ಟು PVC ಪೈಪು ಬೇಕಾದಲ್ಲಿ, ಅಂದರೆ ನೀವು ಕೃಷಿ ಹೊಂಡಕ್ಕಾಗಲಿ ನಿಮ್ಮ ಸಣ್ಣ ಹಳ್ಳಕ್ಕಾಗಲಿ ಪೈಪ್ಗಳನ್ನು ಅಳವಡಿಸ್ಕೊಳ್ಳೋದಿತ್ತಂದರೆ ಅದು ಕೂಡ ಸೌಲಭ್ಯ ಐತಿ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಎಲ್ಲರೂ ಭೇಟಿ ನೀಡಬೇಕಾಗಿ ಕೇಳ್ಕೊಳ್ತಾ, ನಾವು ರೈತರಿಗೆ ಹೆಚ್ಚು ಇಳುವರಿ ಬರುವಂತಹ ಬೀಜಗಳನ್ನು ನಮ್ಮ ಕೃಷಿ ಇಲಾಖೆ ವತಿಯಿಂದ ಮುಂದಿನ ವರ್ಷ ತರಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಎಂದು ತಾಲೂಕಿನ ಕೃಷಿ ಇಲಾಖೆ ಸಹಾಯಕ ಅಧಿಕಾರಿಗಳಾದ ಅಂಬಿಕಾ ಮಹೇಂದ್ರ ಕರಾರ್ ತಿಳಿಸಿದರು. ರತ್ನ ಭಾರತ ರೈತ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ ಯೋಗಪ್ಪನವರ ಮಾತನಾಡಿ, ಕುಂದಗೋಳ ಕೃಷಿ ಇಲಾಖೆಯಿಂದ ಸಾಕಷ್ಟು ಧನ ಸಹಾಯವನ್ನು ಈಗಾಗಲೇ ನಮ್ಮ ರೈತರು ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸಕ್ಕರಪ್ಪ ಕಮ್ಮಾರ್ ಅವರೇ, ಉದ್ಯಮಿಗಳಾದಂಥ ರಾಘು ಅವರೇ, ಮೂಲಿಮನಿ ಫಕೀರಪ್ಪಣ್ಣವರೇ, ಹಾಗೂ ನಮ್ಮ ಕುರ್ನಳ್ಳಿ ಅಲ್ಲಿಂದ ಇಲ್ಲಿ ಮಠ ನಮ್ಮ ಇಷ್ಟೋ ತನಕ ನಮ್ಗೆ ಮಾರ್ಗದರ್ಶನ ಕೊಟ್ಟಂಥ ಕುಲಕರ್ಣಿ ಅವರೇ, ಹಾಗೂ ಇನ್ನೊಂದು ಅಂತಂದ್ರೆ ಇವತ್ತು ಈ ಹೊಲದಾಗ ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಬೆಳಗ್ಗೆ ನಮ್ಮ ಶಿವಶಂಕಪ್ಪ ಅವ್ರನ್ನ ಕೇಳಿದ್ದೀವಿ. ಕೇಳಿದಾಗ ನಾವು ದಂಡಲ್ಲಿ ಹಾಕು ಮಟನೋ ಇದಕ್ಕೆ ಏನು ಬೇಕು ಸಹಕಾರ ನಿಂತವ್ರು ಮಾಡಿದ್ರೆ ಅವ್ರಿಗೊಂದು ದೊರಾದ ಒಂದು ಚಪ್ಪಾಳೆ ಅವ್ರಿಗೆ ಕಟ್ಟಬೇಕು. ಯಾಕಂತಂದ್ರೆ ಇಲ್ಲಿವರೆಗೂ ನಾನು ನೋಡಿದ್ದಿಲ್ಲ ಹಿಂಗೆ ನಿಂತು ನಾವು ಬಂದು ನಿಂತಿದ್ದಕ್ಕೆ ಅವ್ರು ಇಷ್ಟೊತ್ತನ ನಿಂತು ಅವ್ರಿಗೆಲ್ಲ ಏನು ಬೇಕು ಅವನ್ನೆಲ್ಲ ಸಾಮಾನ್ಯ ಓಡಾಡಿ ಮಾಡಾಕತ್ತೆ. ಸಣ್ಣ ಹುಡುಗತೆ ಅವ್ರಿಗೊಂದು ದೊರಾದ ಚಪ್ಪಾಳೆ ಕಟ್ಟಿದ್ದಕ್ಕೆ ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಅಣ್ಣಾರು ಹೇಳಿದ್ದಾರೆ, ಭಾಳ ಚಂದ ಹೇಳಿದ್ದಾರೆ ಅವರು. ಅದನ್ನು ನಾವು ಮಾಡ್ಬೇಕನ್ನೋ ಒಂದು ಉತ್ಸಾಹ ನಮಗೂ ಐತಿ. ಆದ್ರೆ ನಮ್ಮ ಭೂಮಿ ಒಳಗೆ ಏನೈತಿ ಅಂತಂದ್ರೆ ಬರೀ ಉಪ್ಪು ನೀರು ಬೀಳ್ತೈತಿ, ಶಿವ ನೀರು ಬೀಳಂಗಿಲ್ಲ. ಈಗ ಕೃಷಿ ಇಲಾಖೆಯಿಂದ ಸಾಕಷ್ಟು ಒಂದು ಕೃಷಿ ಹೊಂಡ ಮುಂದಾಗ್ಯಾರ. ಅದನ್ನೇ ನಾವು ಮಾಡ್ಕೊಂಡು ನಾವೇನು ಮಾಡೋದೇ ದೊಡ್ಡ ಮಾತಲ್ಲ. ಈಗ ಸದ್ಯ ಬರ್ರಿ ನಾನು ಹೊಲದಾಗ 5 ತೆಂಗಿನ ಗಿಡ ಹಚ್ಚೀನಿ. ಬೇಕಾದ್ರೆ ನೋಡ್ರಿ, ಬೇಕಾದ್ರೆ ಬಂದು ತೆಂಗಿನ ಗಿಡ ಎಷ್ಟು ಚಂದ ಬೆಳೆದಾವ ಅಂತಂದ್ರೆ ಅಷ್ಟು ಚಂದ ನಾನು ಬೆಳೆಸೀನಿ. ಅವ್ನು ಹೋದಾಗೊಮ್ಮೆ ನೀರು ಹಾಕ್ತೇನೆ. ಒಂದು ಕೊಡಪಾನ ಅಲ್ಲೇ ಫಿಕ್ಸ್ ಮಾಡೀನಿ. ಭಾಳ ಇನ್ನೊಂದು 2-3 ವರ್ಷಕ್ಕೆ ಫಲ ಸಿಗುವಂಥ ತೆಂಗಿನ ಗಿಡ ಬೆಳೆಸ್ಬೋದು. ನಾವೇನು ಅದೇನು ದೊಡ್ಡದಲ್ಲ. ಈಗ ರಾಜುನ್ ಕೇಳಿರ್ಬೇಕಾರೆ ನಾವು ಕೂಡಿ ಒಂದು 200-300 ಹೆಬ್ಬೇವು ಹಚ್ಚೀವಿ. ಈಗ ಮೊನ್ನೆ ಅದನ್ನ ಕಟಾವಿ ಕೇಳಕ್ಕೆ ಬಂದಿದ್ರು. ಒಂದು ಗಿಡಕ್ಕೆ 5,000 ಕೇಳಿದಾರೆ ಅವ್ರು. ಕೇಳಿ ಅವ್ರ ಏನಂದ್ರೆ ಇನ್ನೊಂದು 2-3 ವರ್ಷ ನೀವು ಯೋಗಪ್ಪನಾರ ಬಿಡ್ರಿ, ನಿಮ್ಗೆ 15,000-25,000 ರೂಪಾಯಿಗೆ ಒಂದು ಗಿಡ ತೊಗೊಂಡು ಹೋಗುವಂಥದ್ದು ನಾ ಮಾಡಿಕೊಡ್ತೇನೆ, ಇನ್ನೂ ಬೆಳವಣಿಗೆ ಬೇಕವು ಅಂತೇಳಿ ಅವ್ರು ಹೋದ್ರೆ. ಮಾಡ್ಬೇಕಂದ್ರೆ ಅದೇನು ಅಸಾಧ್ಯ ಅಲ್ಲ, ಮಾಡ್ಬೋದು, ಅದೇನು ದೊಡ್ಡದಿದಲ್ಲ. ಹಂಗೆ ಈಗ ಹರಿತಿದ್ದ ಹರಿ ನೀರಿಗೆ ಏನೈತಿ, ನಾವು ಒಂದು ಏನಾರ ಬದು ಹಾಕ್ಕೊಂಡು ಹಿಂಗೆ ಎಲ್ಲ ಒಂದು ಮಾಡಿದರೆ ಎಲ್ಲ ನಮ್ಮ ಭೂಮಿ ಒಳಗೆ ನಾವು ಬೆಳ್ಕೊಂಡು ನಾವು ಅದನ್ನು ಉಪಯೋಗ ಮಾಡ್ಕೋಬೋದು.
ಅಂಥ ಕಾರ್ಯಕ್ರಮ ಅಂಥವನ್ನೆಲ್ಲ ನಾವು ಮಾಡ್ಕೋಬೇಕು. ಮೇಡಮ್ ಅವ್ರಿಗೆ ಇನ್ನೊಂದು ವಿನಂತಿ ಮಾಡ್ಕೊತಾನೆ ಈ ಸ್ಟೇಜ್ ಮೇಲೆ. ಮೇಡಮ್ ಅವರ ಕೃಷಿ ಹೊಂಡ ಹಿಂದೆಲ್ಲ ಮಾಡಿದ್ವು, ಮಳೆಗೆಲ್ಲ ಮುಚ್ಚಿಗೆವು. ಹೂಳೆತ್ತು ಏನಾರ ಬಂದ್ರೆ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕಂತೇಳಿ ಅವ್ರಿಗೆ ಈ ಮೂಲಕ ಕೈ ಮುಗಿತು. ಈ ಸಂದರ್ಭದಲ್ಲಿ ಎಸ್ಪಿ ಕುಲಕರ್ಣಿ, ಫಕೀರಪ್ಪ ಮೂಲಿಮನಿ, ಶ್ರೀದೇವಿ ಆಲೂರಿ, ಶ್ರೀಕಾಂತ್ ತಳವಾರ, ರಾಘವೇಂದ್ರ ಕುಸುಗಲ್, ಸಕ್ರಪ್ಪ ಕಮ್ಮಾರ, ರಾಜು ಮಲ್ಲಿಗವಾಡ, ಗಂಗಪ್ಪ ನಾಗರಹಳ್ಳಿ, ಮಂಜುನಾಥ ಮಲ್ಲಿಗವಾಡ, ಚನ್ನಬಸಪ್ಪ ಸಿದ್ದುಣ್ಣವರ, ಶಿವಶಂಕರಪ್ಪ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಅಂದಪ್ಪ ರುದ್ರಪ್ಪ ಕೋಳೂರ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಕುಂದಗೋಳ. ಸಿಂಧನೂರು ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಪ್ರಿಯಾಂಕಾ ರೋಹಿತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀ ವಿಠಲ್ ರಾವ್, ನಿವೃತ್ತ ಲೆಕ್ಕಾಧಿಕಾರಿಗಳು, ನೀರಾವರಿ ಇಲಾಖೆ. ಡಾಕ್ಟರ್ ಕೆ ಮರಿಯಪ್ಪ, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯರು. ಶ್ರೀ ರೋಹಿತ್ ಕುಮಾರ್ ಪಿ, ಗುತ್ತೇದಾರರು, ಸಿಂಧನೂರು. ಮೀಡಿಯಾ ನೆಟ್ವರ್ಕ್.